ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ವಿಶಾಲಕ್ಷಮ್ಮ ಶಾಂತಿಗೆ ಫೋನ್ ಮಾಡಿಬಿಟ್ಟು, ನೀನು ಸೊಸೆ 2 ಲಕ್ಷ ಕಳ್ಕೊಂಡಿದ್ದಾಳೆ, ನಾನೇ ಅದಕ್ಕೆಲ್ಲ ಮಾಡಿದ್ನು ಅಂತ ಹೇಳಿದಾಗ, ನೀನು ಮಾಡಿದ್ದು ಒಳ್ಳೇದಾಯಿತು, ಇವಳು ತುಂಬ ಮೆರಿತಾನೆ ಇದ್ಲು, ಹೂ ಕಟ್ಟಿ ಇಷ್ಟೆಲ್ಲ ಮೆರಿತಾ ಇದ್ಲಲ್ವಾ, ನಾನು ಹೇಗೆ ಇವಳಿಗೆ ಬಗ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನನಗಿವತ್ತು ತುಂಬ ಖುಷಿಯಾಗಿದೆ, ಥ್ಯಾಂಕ್ ಯು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಫೋನ್ ಕಟ್ ಮಾಡಿದ್ಮೇಲೆ ಶಾಂತಿ ಹೇಳ್ತಾಳೆ, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಲ್ಲ, ಅಂತೂ ಇಂತೂ 2 ಲಕ್ಷ ಕಳ್ಕೊಂಡು ಇವತ್ತು ಬೀದಿದ್ದಾಳೆ, ಈ ಥರನೇ ಆಗಬೇಕು ಇವಳಿಗೆ, ಹೇಗಾದರೂ ಮಾಡಿ ನಾನು ಸೆಲೆಬ್ರೇಷನ್ ಮಾಡಬೇಕಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಯೋಚನೆ ಮಾಡಿಬಿಟ್ಟು ರವಿಗೆ ಫೋನ್ ಮಾಡ್ತಾಳೆ. ರವಿ ಎಲ್ಲಿದೆಯಾ ಅಂತ ಹೇಳಿದಾಗ, ಅಮ್ಮ ನಾನು ರೆಸ್ಟೋರೆಂಟಲ್ಲಿದ್ದೀನಿ, ಯಾಕಮ್ಮ ಅಂತ ಹೇಳಿ ರವಿ ಕೇಳಿದಾಗ, ಶಾಂತಿ ಹೇಳ್ತಾಳೆ, ರವಿ ನೀನು ಎಷ್ಟೊತ್ತಾಗುತ್ತೆ ಬರೋಕ್ಕೆ ಅಂತ ಹೇಳಿದಾಗ, ನೈಟ್ ಆಗುತ್ತಾ ಅಂತ ಹೇಳಿದಾಗ, ಇಲ್ಲಮ್ಮ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆಗುತ್ತೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಸರಿ ರವಿ, ಎಲ್ಲರಿಗೂ ಕೂಡ ನೀನು ಡಿಫ್ರೆಂಟ್ ಊಟ ಎಲ್ಲ ತಂದುಬಿಡು ಎಲ್ರಿಗೂ ಮನೆಯಿಂದ ರೆಸ್ಟೋರೆಂಟಿಂದ ಅಂತ ಹೇಳಿದಾಗ, ಏನಮ್ಮ ಇವತ್ತು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ, ಎಲ್ಲರಿಗೂ ಹೋಟೆಲಿಂದನೇ ಊಟ ಥರ ಕೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ, ಲೋ ಇವತ್ತು ತುಂಬ ಖುಷಿಯಾಗಿದ್ದೀನಿ ಕಣೋ ನಾನು, ಅದಕ್ಕೆ ಹೋಟೆಲಿಂದ ಊಟ ತೊಗೊಂಬ ಅಂತ ಹೇಳ್ತಾ ಇರೋದು ಅಂತ ಹೇಳಿ ಶಾಂತಿ ಹೇಳಿದಾಗ, ರವಿ ಏನಮ್ಮ ಇವತ್ತು ಸ್ಪೆಷಲು ಅಂತ ಹೇಳಿ ಕೇಳ್ತಾನೆ. ಶಾಂತಿ ಹೇಳ್ತಾಳೆ, ಹಾಗೇನೂ ಇಲ್ಲ ಕಣೋ, ಇವತ್ತು ನಾನು ಹೋಟೆಲಿಂದ ಊಟ ತರಿಸಿ ತಿನ್ನಬೇಕು ಅನಿಸ್ತಾ ಇದೆ, ಹಾಗೆ ನೀನೊಂದು ಸ್ಪೆಷಲ್ಲಾಗಿ ಒಂದು ಸ್ವೀಟ್ ಮಾಡ್ತೀಯಲ್ವಾ, ಅದು ತೊಗೊಂಬ ಅಂತ ಹೇಳಿದಾಗ, ಯಾಕಮ್ಮ ಅದಕ್ಕೇ ಮಾಡ್ತಾರಲ್ವ ಮನೇಲಿ ಅಂತ ಹೇಳಿದಾಗ, ಅವಳೆಲ್ಲ ಈ ಥರ ಎಲ್ಲ ಮಾಡಲ್ಲ, ಇವತ್ತು ನೀನು ತೊಗೊಂಬ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನೀವು ಊಟ ತೊಗೊಂಡು ಸ್ವೀಟ್ ಮಾತ್ರ ಮಾಡಿಬೇಡ ಆಯಿತಾ ಅಂತ ಹೇಳಿದಾಗ, ರವಿ ಹೇಳ್ತಾನೆ, ಅಮ್ಮ ಇವತ್ತು ಯಾಕೋ ನೀನು ತುಂಬ ಹ್ಯಾಪಿ ಮೂಡಲ್ಲಿದೆಯಾ, ತರ್ತೀನಿ ಆಯಿತಾ ಅಂತ ಹೇಳಿದಾಗ, ಅದೇ ಟೈಮಲ್ಲಿ ಶ್ರುತಿ ಅಲ್ಲಿ ರವಿ ಹತ್ರ ಬರ್ತಾಳೆ. ರವಿ ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ನಿಂತಿರುವಾಗ ಶ್ರುತಿ ಬಂದು ಆರ್ಡ್ರಸ್ ಹೇಳ್ತಾ ಇರ್ತಾಳೆ. ಆರ್ಡ್ರಸ್ಸನ್ನು ಕೇಳಿಸ್ಕೊಳ್ದೆ ಇದ್ದಾಗ, ರವಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಇಲ್ಲ ಅಮ್ಮ ಇವತ್ತು ಹೋಟ್ಲಿಂದನೇ ಊಟ ಥರ ಕೇಳಿದ್ದಾರೆ, ಇವತ್ತೇನೋ ಅಮ್ಮ ಖುಷಿಯಾಗಿದ್ದಾರೆ ಅಂತ ಹೇಳಿದಾಗ, ಹೌದಾ ಅಂದರೆ ಅತ್ತೆ ಹೋಟೆಲಿಂದ ಊಟ ಥರ ಕೇಳ್ತಾ ಇದ್ದಾರಾ, ಯಾಕೆ ಮೀನಾ ಅವರೇ ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ ಅಂತ ಹೇಳಿದಾಗ, ಇಲ್ಲ ಅಮ್ಮ ಇವತ್ತು ತುಂಬ ಖುಷಿಯಾಗಿ ಮಾತಾಡ್ತಾಯಿದ್ರು, ಹೋಟೆಲಿಂದ ಊಟ ತೊಗೊಂಬ ಅಂತಂದರು ಅಂತ ಹೇಳಿದಾಗ, ಶ್ರುತಿ ಹೇಳ್ತಾಳೆ, ಹೌದಾ ಹಾಗಿದ್ರೆ ಸಮಥಿಂಗ್ ರಾಂಗ್ ಅಂತ ಹೇಳಿ ಹೇಳ್ತಾಳೆ ಶ್ರುತಿ. ರವಿ ಶ್ರುತಿ ಕೇಳ್ತಾನೆ, ಯಾಕೆ ಶ್ರುತಿ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲ ರವಿ ನೀನೇ ಯೋಚನೆ ಮಾಡು, ನಿಮ್ಮಮ್ಮ ಯಾವತ್ತು ಖುಷಿ ಪಡ್ತಾರೆ ಹೇಳು, ಯಾರಿಗಾದರೂ ತೊಂದರೆ ಆದಾಗ, ಯಾರಿಗಾದರೂ ಇಲ್ಲಾಂದರೆ ಕಷ್ಟ ಬಂದಾಗ ಆ ಥರ ಖುಷಿಯಾಗಿರ್ತಾರೆ, ಅದರಲ್ಲಿ ಇವತ್ತು ಖುಷಿಯಾಗಿದ್ದಾರೆ ಅಂತ ಅಂದರೆ ಏನೋ ಆಗಿದೆ ಅಂತ ಹೇಳಿ ಹೇಳಿದಾಗ, ರವಿ ಏನು ಹೇಳ್ತಾ ಇದ್ದಾಳು ಅಂತ ಹೇಳಿ ಟೆನ್ಷನಲ್ಲಿ ಕೇಳ್ತಾ ಇರ್ತಾನೆ. ಶ್ರುತಿ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡ ರವಿ, ನಮ್ಮ ಮನೇಲಿ ಇಲ್ಲ ಸೂರ್ಯಂಗೆ ಇಲ್ಲ ಮೀನಾಗೆ ಏನಾದರೂ ತೊಂದರೆ ಆದರೆ ಮಾತ್ರ ನಿಮ್ಮಮ್ಮ ನಗೋದು ಖುಷಿ ಪಡೋದು ಅಂತ, ಅದಕ್ಕೆ ಆ ಥರ ಹೇಳಿದೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ, ರವಿ ಹೇಳ್ತಾನೆ, ನೀನು ಮಾತಾಡ್ತಿರೋ ಮಾತು ನೋಡಿದ್ರೆ ಕೋಪ ಬರುತ್ತೆ, ಆದರೆ ನೀನು ಹೇಳ್ತಾ ಇರೋದು ಕರೆಕ್ಟಾಗಿ ಒಂದು ಕಡೆ ಪಾಯಿಂಟ್ ಕರೆಕ್ಟಾಗೇ ಇದೆ ಅಂತ ಹೇಳ್ತಾನೆ ರವಿ ಹೇಳ್ತಾನೆ, ಆದರೆ ಏನಕ್ಕೆ ಅವ್ರು ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಅದು ಮನೇಲಿ ಹೋಗಿ ನೋಡೋಣಂತೆ, ಈಗ ಆರ್ಡರ್ಸ್ ಬಂದಿದೆ ಅಲ್ವಾ ಅದನ್ನು ಪ್ರಿಪೇರ್ ಮಾಡಿಕೊಡು ಅಂತ ಹೇಳ್ತಾಳೆ ಶ್ರುತಿ. ಮೀನಾ ಕೋಪ ಮಾಡಿಕೊಂಡು ಹತ್ಕೊಂಡು ಕಲ್ಯಾಣ ಮಂಟಪ ಓನರ್ ಹತ್ರ ಬಂದು ಎಲ್ಲ ವಿಷಯನೂ ಹೇಳಿದಾಗ, ಆ ಮ್ಯಾನೇಜರಿಗೆ ಕರೆಸ್ದಾಗ, ಏನಪ್ಪ ಇವ್ರು ಹೇಳ್ತಾ ಇರೋದೇನು ಏನು ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿ ಮ್ಯಾನೇಜರ್ಗೆ ಕೇಳಿದಾಗ, ಇಲ್ಲ ಸರ್ ಅವತ್ತು ಬಂದು ಎಲ್ಲ ಕೂಡ ಅವರು ಅಮೌಂಟ್ ಇಸ್ಕೊಂಡಿದ್ದಾರೆ, ಅದಕ್ಕೆ ಅಗ್ರಿಮೆಂಟಲ್ಲಿ ಸೈನ್ ಕೂಡ ಮಾಡಿದ್ದಾರೆ, ಈಗ ನೋಡಿದರೆ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದಾಗ, ನೀನು ಯಾವತ್ತು ವಿಶಾಲಕ್ಷಮಗೆ ತಾನೇ ನೀನು ಕೊಡ್ತಾ ಇದ್ದಿದ್ದು ಆರ್ಡ್ರಸ್ಸು, ಇವ್ರಿಗೆ ಯಾಕೆ ಬೇರೆಯವರಿಗೆಲ್ಲ ಏನೋ ಕೊಡ್ಕೊಂಡು ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿಸ್ಕೊತಾ ಇದ್ದೀರಾ ಅಂತ ಹೇಳಿ ಆ ಓನರು ಬೈತಾ ಇರ್ತಾರೆ. ಏನು ಕೊಟ್ಟೆ ಅಂತ ಹೇಳಿ ಓನರ್ ಕೇಳಿದಾಗ, ಇಲ್ಲ ಸರ್ ಅವತ್ತು ಬಂದು ತುಂಬ ಕಷ್ಟ ಇದೆ, ನನಗೆ ಆರ್ಡರ್ಸ್ ಕೊಡಿ ಅಂತ ಹೇಳಿದಾಗ ನಾನು ಕೊಟ್ಟೆ, ಆದರೆ ಇಷ್ಟೊಂದು ಫ್ರಾಡ್ ಅಂತ ಗೊತ್ತಿರಲಿಲ್ಲ ಸರ್, ಆದರೆ ತುಂಬಾ ಫ್ರಾಡ್ ಇವರು ಅಂತ ಹೇಳ್ತಾನೆ ಆ ಮ್ಯಾನೇಜರ್. ಆ ಓನರ್ ಹೇಳ್ತಾರೆ, ಅಲ್ಲ ಒಬ್ಬರಿಗೆ ನೀವು ಆರ್ಡರ್ ಕೊಡಬೇಕು, ವಿಶಾಲಕ್ಷಮ್ಮ ಫಸ್ಟಿಂದನೂ ಗೊತ್ತು, ಅವರು ಆರ್ಡ್ರ್ ತೊಗೊಂಡು ಯಾವತ್ತೂ ಈ ಥರ ಪ್ರಾಬ್ಲಮ್ ಆಗಿರಲ್ಲ, ಈ ಬೇರೆ ಹೊಸ ಮುಖಗಳಿಗೆ ನೀವು ಆರ್ಡ್ರ್ ಕೊಟ್ಬಿಟ್ಟು ಈಗ ಎಂಥ ಪ್ರಾಬ್ಲಮ್ ಮಾಡ್ತಾಯಿದ್ರು ಅಂತ ಗೊತ್ತಾ, ನಿನಗೆ ಎಷ್ಟು ಹೇಳಿದ್ರು ನಿನ್ನ ಬುದ್ಧಿನೇ ಬರಲ್ಲ ನಿನಗೆ ಅಂತ ಹೇಳಿ ಆ ಮ್ಯಾನೇಜರ್ಗೆ ಕಲ್ಯಾಣ ಮಂಟಪ ಓನರ್ ಬೈತಾ ಇರ್ತಾರೆ. ಮೀನಾ ಅದನ್ನೆಲ್ಲ ಕೇಳಿಸ್ಕೊಂಡು, ಸರ್ ಸ್ವಲ್ಪ ನನ್ನ ಮಾತು ಕೇಳಿ, ಈ ವಿಶಾಲಕ್ಷಮ್ಮಗೆ ನನ್ನ ಕಂಡ್ರೆ ಆಗಲ್ಲ, ಈ ಮ್ಯಾನೇಜರ್ಸ್ ಜೊತೆ ಸೇರಿಕೊಂಡು ಅವರು ಆ ದುಡ್ಡನ್ನ ಹೊಡ್ಕೊಂಡಿದ್ದಾರೆ ಸರ್, ಸ್ವಲ್ಪ ನನ್ನ ಮಾತು ಕೇಳಿ ಅಂತ ಹೇಳ್ತಾಳೆ ಮೀನಾ. ಮ್ಯಾನೇಜರ್ ಹೇಳ್ತಾರೆ, ಪಾಪ ಅವ್ರ ಕಷ್ಟ ಅಂತ ನಾನು ಕೆಲಸ ಕೊಟ್ಟೆ ಸರ್, ಆರ್ಡ್ರ್ ಕೊಟ್ಟೆ, ಆದರೆ ಈ ಥರ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ
ಅಂದರೆ ಓನರ್ ಹೇಳ್ತಾರೆ, ನನಗೆ ಯಾವುದೇ ನೀನು ಆರ್ಡ್ರ್ ಕೊಡಬೇಕು ಅಂತಂದರೂ ನನಗೆ ಕೇಳ್ಬಿಟ್ಟು ಕೊಡಬೇಕು, ಈ ಥರ ಗೊತ್ತಿಲ್ಲದೆ ಕೊಟ್ಟರೆ ಇದೇ ಥರ ಆಗೋದು ಅಂತ ಹೇಳಿ ಅವರು ಬೈತಾ ಇರ್ತಾರೆ. ಮ್ಯಾನೇಜರ್ ಹೇಳ್ತಾರೆ, ನೋಡಮ್ಮ ಕಷ್ಟಪಟ್ಟು ದುಡಿ, ಈ ಥರ ಫ್ರಾಡ್ ಮಾಡಿಕೊಂಡು ನೀನು ಆ ದುಡ್ಡನ್ನ ಹೊಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಆ ಹೊಟ್ಟೆಗೆ ಸೇರುತ್ತಾ ಹೇಳು? ಅದು ನೀನು ನಿಯತ್ತಿಂದ ಬದುಕು, ಆವಾಗ ನಿನಗೆ ನೀನು ದುಡಿಯೋದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಾರ್ ಹತ್ಕೊಂಡು ಹೋಗ್ತಾ ಇರ್ತಾರೆ. ಸರ್ ಸ್ವಲ್ಪ ನನ್ನ ಮಾತು ಕೇಳಿ ಸರ್ ದಯವಿಟ್ಟು ಕೇಳಿ ಅಂತ ಆ ಕಾರ್ ಹಿಂದಿಂದನೇ ಓಡ್ತಾ ಇರ್ತಾಳೆ ಮೀನಾ. ಆ ಓನರ್ ಕಾರ್ ಹತ್ಕೊಂಡು ಹೋದ್ಮೇಲೆ ಮೀನಾ ಹತ್ಕೊಂಡು ಬೈಕ್ ಹತ್ರ ಬಂದು ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಆ ಮ್ಯಾನೇಜರ್ ಗೇಟ್ ಹತ್ರ ನಿಂತ್ಕೊಂಡು ಮೀನನ್ನ ನೋಡಿ ನಗ್ತಾ ಇರ್ತಾನೆ. ಇನ್ನೊಂದು ಕಡೆ ರವಿ ಶ್ರುತಿ ಇಬ್ಬರು ಕೂಡ ಫುಡ್ನ ತೊಗೊಂಡು ಬರ್ತಾರೆ. ಶಾಂತಿ ಖುಷಿಯಾಗಿ ಟಿ ವಿ ನೋಡ್ತಾ ಇರುವಾಗ, ಅಮ್ಮ ಎಲ್ಲ ನಾನು ನೀನು ಹೇಳಿರೋ ಥರನೇ ಫುಡ್ ತಂದಿದ್ದೀನಿ ಅಂತ ಹೇಳಿದಾಗ, ರವಿ ಬಾರಪ್ಪ ಅಂತ ಹೇಳಿ ಶಾಂತಿ ಕರೀತಾಳೆ. ಅಮ್ಮ ತಗೊಳ್ಳಮ್ಮ ನಿನಗೆ ಫುಡ್ ತಂದಿದ್ದೀನಿ ಅಂತ ಹೇಳಿ ಕೊಟ್ಟಾಗ, ರೋಹಿಣಿ ಮನೋಜ ಬನ್ನಿ ಅಂತ ಹೇಳಿ ಕರೆದಾಗ, ಏನತ್ತೆ ಇವತ್ತು ಏನು ಸ್ಪೆಷಲ್ಲು? ಇವತ್ತು ನಾನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಬೈತಾ ಇದ್ರಿ, ಅಂಥದ್ರಲ್ಲಿ ನೀವೇ ಹೋಟ್ಲಿಂದ ತರಿಸಿದ್ರಲ್ಲ, ಏನು ಸ್ಪೆಷಲು ಅಂತ ಹೇಳಿದಾಗ, ಹಾಗೇನೂ ಇಲ್ಲಮ್ಮ, ಇವತ್ತು ಹೋಟೆಲ್ ಊಟ ತಿನ್ನಬೇಕು ಅನಿಸ್ತು ಹಾಗಾಗಿ ತರಿಸಿದ್ದೀನಿ ಅಂತ ಹೇಳಿದಾಗ, ಬನ್ನಿ ತಿನ್ನೋಣ ಅಂತ ಹೇಳ್ತಾರೆ. ಸರಿ ಏನಿದು ಇವತ್ತು ತುಂಬ ಸ್ಪೆಷಲಾಗಿದೆ ಅಂತ ಹೇಳಿ ಮನೋಜ ಕೇಳಿದಾಗ, ಹೌದು ಕಣೋ, ಎಲ್ಲರಿಗೂ ನಾನು ನಂದೇ ಟ್ರೀಟು ಅಂತ ಹೇಳಿದಾಗ, ಈ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ, ಇವತ್ತು ನನಗೆ ಖುಷಿ ಆಯ್ತಿನ, ಯಾಕಂದರೆ ಈ ಮೀನಾ ಹೂ ಕಟ್ಟೋಳು ಇವತ್ತು ಕಷ್ಟದಲ್ಲಿದ್ದಾಳಲ್ಲ, ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿದಾಗ, ಸರಿ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಮೀನಾ ಹತ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲಿ ಶ್ರುತಿ, ಬಾ ಮೀನಾ, ಇಲ್ಲಿ ಎಲ್ಲರೂ ಊಟ ತಂದಿದ್ದಾರೆ ಅತ್ತೇನೆ ಅಂತ ಹೇಳಿದಾಗ, ನನಗೆ ಹೊಟ್ಟೆ ಹಸಿವಿಲ್ಲ ಶ್ರುತಿ ಅಂತ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಮೀನಾ ಅವರೇ ಇವತ್ತು ಅತ್ತೆನೇ ಇವತ್ತು ಟ್ರೀಟ್ ಕೊಡಿಸ್ತಾ ಇದ್ದಾರೆ, ಅತ್ತೆ ಇವತ್ತು ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳಿದಾಗ, ಅಂದರೆ ಶಾಂತಿ ಹೇಳ್ತಾಳೆ, ಬಾ ಇವತ್ತು ನಿನ್ನ ಕೆಲಸಕ್ಕೆ ರಜಾ, ಇವತ್ತು ಬಂದು ಚೆನ್ನಾಗಿ ಊಟ ಮಾಡಿಕೊಂಡು ಇರು ಬಾ ಅಂತ ಹೇಳಿದಾಗ, ನೀವು ಕರೆದ್ರಲ್ಲ ನನಗೆ ಅದೇ ಖುಷಿ, ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿ ಮೀನಾ ಬೇಜಾರು ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಮೀನಾ ಬಂದು ಬೇಜಾರು ಮಾಡಿಕೊಂಡು ಕೂತಿರುವಾಗ ಶಾಂತಿ ಬೇಕಂತಾನೆ, ಅಯ್ಯೋ ರವಿ ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿದಾಗ, ಮನೋಜ ಹೇಳ್ತಾನೆ, ಇನ್ನೇನು ರೆಸ್ಟೋರೆಂಟಲ್ಲಿ ಸಿಗುತ್ತಲ್ವ ಅದಕ್ಕೆ ತಂದಿದ್ದಾನೆ ಅಂತ ಹೇಳಿದಾಗ, ಮನೋಜ ನಾನೇ ಫ್ರೀಯಾಗಿ ತಂದಿದ್ದೀನಿ, ದುಡ್ಡು ಕೊಟ್ಟು ತಂದಿರೋದು ಅಂತ ಹೇಳಿದಾಗ, ಅದಕ್ಕೆ ಇಷ್ಟೊಂದು ಟೇಸ್ಟ್ ಆಗಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಎಲ್ಲರೂ ಊಟ ಮಾಡಿಕೊಂಡು ಕೈ ವಾಶ್ ಮಾಡಿ ಅವರ ರೂಮಿಗೆ ಹೋದಾಗ ರೋಹಿಣಿ ಮಾತ್ರ ಊಟ ಮಾಡ್ತಾ ಇರ್ತಾಳೆ. ಶಾಂತಿ ರೋಹಿಣಿ ಇಬ್ಬರೇ ಕೂತಿರುವಾಗ ಡೈನಿಂಗ್ ಟೇಬಲ್ ಹತ್ರ, ಅತ್ತೆ ನಾನು ನೋಡ್ತಾನೆ ಇದ್ದೀನಿ, ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತಂದರೆ ಏನೋ ಒಂದಿರುತ್ತೆ, ಹೇಳಿ ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳಿದಾಗ, ಆ ಕಡೆ ಈ ಕಡೆ ನೋಡಿ ಶಾಂತಿ ಹೇಳ್ತಾಳೆ, ಅದೇ ಮೀನಾ ಇದ್ದಾಳಲ್ಲ, ಅದನ್ನು ಹೂ ಕಟ್ಟೋದೊಂದು ಡೆಕೋರೇಷನ್ ಇದೆ ಅಂತ ಹೇಳಿದ್ರಲ್ವಾ, ಈ ಸೂರ್ಯ ಮೀನನ್ನು ಹಿಡ್ಕೊಂಡು ಕೊಂಡಾಡಿಕೊಂಡು ಖುಷಿ ಪಡ್ತಾ ಇದ್ದ ಗೊತ್ತಾ, ಅದೇ ಈಗ ಆರ್ಡ್ರು 2 ಲಕ್ಷ ಕಳ್ಕೊಂಡು ಬಂದು ಕೂತಿದ್ದಾಳೆ ಅಂತ ಹೇಳಿದಾಗ, ನಿಮಗೆ ಹೇಗೆ ಗೊತ್ತಾಯಿತು ಅತ್ತೆ ಅಂತ ಹೇಳಿ ಮೀನಾ ಕೇಳ್ತಾಳೆ, ರೋಹಿಣಿ ಕೇಳ್ತಾಳೆ. ರೋಹಿಣಿ ಕೇಳಿದಾಗ, ನಮಗೂ ಕೂಡ ಹೇಳೋರಿದ್ದಾರೆ ಅಂತ ಹೇಳಿದಾಗ, ಹೇಳಿ ಯಾರು ಅಂತ ಹೇಳಿದಾಗ, ಅದೇ ವಿಶಾಲಕ್ಷಮ್ಮ ಇದ್ದಾಳಲ್ಲ, ಅವಳು ನನಗೆ ಗೊತ್ತು, ಅವಳು ನನ್ನ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ, ಅವಳೇ ಎಲ್ಲ ನನಗೆ ವಿಷಯ ತಿಳಿಸಿದ್ದು ಅಂತ ಹೇಳಿದಾಗ, ರೋಹಿಣಿ ಕೇಳ್ತಾಳೆ, ಹೇಗತ್ತೆ ಅಂತ ಹೇಳಿದಾಗ, ಗೊತ್ತಿಲ್ಲ, ಆದರೆ ಅದು ಗೊತ್ತು ಮಾಡಿಕೊಂಡು ನಿನಗೆ ನಾನು ಗೊತ್ತಾದ ಮೇಲೆ ನಿನಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಶಾಂತಿ. ರೋಹಿಣಿ ಇದನ್ನೆಲ್ಲ ನೋಡಿಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ, ಇವಳು ಭಯಂಕರ ಇದ್ದಾಳೆ, ಇವಳು ವ್ಯಕ್ತಿ ಅಲ್ಲ, ಇಷ್ಟು ರೋಹಿಣಿ ಮೀನಾ ಇಷ್ಟೆಲ್ಲ ಮಾಡಿದ್ರಲ್ಲೇ ಈ ಥರ ಮಾಡ್ತಾಯಿದ್ದಾರೆ, ಇನ್ನು ನನ್ನ ವಿಷಯ ಅನ್ನೋದು ತಿಳ್ಕೊಂಡ್ರೆ ನನಗೆ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ. ಮೀನಾ ಹತ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರುವಾಗ ಶ್ರುತಿ ಬಂದು, ಯಾಕೆ ಮೀನಾ ಅವರೇ ನೀವು ಊಟನೂ ಮಾಡಲಿಲ್ಲ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ನನಗೆ ಯಾಕೋ ಮೈಗೆ ಹುಷಾರಿಲ್ಲ ಅಂತ ಹೇಳಿದಾಗ, ಸರಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾರೆ. ಶ್ರುತಿ ಯೋಚನೆ ಮಾಡಿಕೊಂಡು ಶಾಂತಿ ಖುಷಿಯಾಗಿ ಓಡಾಡ್ತಾ ಇರುವಾಗ ಮನೆಯಲ್ಲಿ, ಅತ್ತೆ ನಿಂತ್ಕೊಳ್ಳಿ ಸ್ವಲ್ಪ, ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ, ಮೀನಾ ಅವ್ರಿಗೆ ಏನಾದರೂ ನೀವು ಬೈದ್ರಾ, ಜಗಳ ಆಡಿದ್ರಾ ಅಂತ ಕೇಳಿದಾಗ, ಶಾಂತಿ ಹೇಳ್ತಾಳೆ, ನಾನು ಯಾಕಮ್ಮ ಜಗಳ ಆಡಲಿ, ಅವಳ ಹತ್ರ ನಾನು ಯಾಕೆ ಜಗಳ ಆಡಲಿ ಅಂತ ಹೇಳ್ತಾಳೆ ಶಾಂತಿ. ಅಲ್ಲಮ್ಮ ಶ್ರುತಿ, ನನಗೆ ಅದೇನೇ ಕೆಲಸ, ನನಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಶಾಂತಿ. ಯೋಚನೆ ಮಾಡಿಕೊಂಡು ರೂಮಲ್ಲಿ ಹೋಗ್ತಾ ಇರುವಾಗ ರವಿ ಕೇಳ್ತಾನೆ, ಯಾಕೆ ಶ್ರುತಿ ಏನಾಯಿತು ಅಂತ ಕೇಳಿದಾಗ, ಅಲ್ಲ ಅತ್ತೆ ನೋಡಿದರೆ ತುಂಬ ಖುಷಿಯಾಗಿದ್ದಾರೆ, ಮೀನಾ ಅವ್ರು ನೋಡಿದರೆ ತುಂಬ ಬೇಜಾರಾಗಿದ್ದಾರೆ, ಏನೋ ಇಲ್ಲಿ ಮಿಸ್ ಹೊಡಿತಾ ಇದೆ, ಸಮಥಿಂಗ್ ರಾಂಗ್ ಅಂತ ಹೇಳಿದಾಗ, ರವಿ ಹೇಳ್ತಾನೆ, ನೀನು ಹೇಳಿರೋ ಪ್ರಕಾರನೇ ನನಗೆ ಅಮ್ಮ ಖುಷಿಯಾಗಿರೋದು ನೋಡಿದ್ರೆ ನನಗೆ ಆ ಥರನೇ ಅನಿಸ್ತಾ ಇದೆ, ಏನಂತ ಹೀಗೆ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿದಾಗ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ರವಿ ಮೀನನ ಮುಖ ನೋಡ್ಕೊಂಡು ಬೇಜಾರು ಮಾಡ್ಕೊಂಡು ರೂಮ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದು ಕಡೆ
ಅದೇ ಟೈಮಲ್ಲಿ ಸೂರ್ಯ ಬರ್ತಾನೆ. ಮೀನಾ ಏನು ಮಾಡ್ತಾ ಇದೀಯಾ ಅಂತ ಹೇಳಿ ಅಂದ್ಕೊಂಡು ಬರುವಾಗ, ಮೀನಾ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕು. ಹೌದು ಇವತ್ತು ಕೆಲಸ ನಡೀತಲ್ಲ, ಹೇಗೆ ನಡೀತು ಅಂತ ಹೇಳುವಾಗ ಮೀನಾ ಕಣ್ಣೊರೆಸ್ಕೊಂಡು ಹಾಂ ರೀ ಅಂತ ಹೇಳ್ತಾಳೆ. ಮೀನಾ ಊಟ ಮಾಡ್ದ ಅಂತ ಕೇಳುವಾಗ ಮೀನಂಗೆ ಅಳು ತಡೆಯೋಕ್ಕಾಗಲ್ಲ. ಹತ್ಬಿಟ್ಟಾಗ ಏನಾಯಿತು ಮೀನಾ, ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿದಾಗ ಸೂರ್ಯಂಗೆ ಅಪ್ಕೊಂಡು ತುಂಬಾ ಅಳ್ತಾಳೆ. ಏನಾಯಿತು ಮೀನಾ, ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿದಾಗ, ರೀ ನಾನು ಮೋಸ ಹೋಗ್ಬಿಟ್ಟೆ ಅಂತ ಹೇಳಿದಾಗ, ಏನಾಯಿತು ಹೇಳು ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ, ಏನಾಯಿತು ಮೀನಾ, ಹೇಗೆ ಏಮಾರಿಸಿದ್ರು ಅಂತ ಹೇಳಿದಾಗ ಎಲ್ಲ ಕಥೆನೂ ಹೇಳ್ತಾಳೆ. ಈ ಥರ ಎಲ್ಲ ಮೋಸ ಮಾಡಿರೋದು, ಮ್ಯಾನೇಜರ್ ಮೋಸ ಮಾಡಿರೋದು ಎಲ್ಲ ಕೂಡ ಹೇಳಿದಾಗ ಸೂರ್ಯನ್ಗೆ ತುಂಬಾ ಕೋಪ ಬರುತ್ತೆ. ಮೀನಾ ಹೇಳ್ತಾಳೆ ಹತ್ಕೊಂಡು, ಏನ್ರಿ ಈ ಥರ ಮಾಡಿಬಿಟ್ರು, ಮೋಸ ಮಾಡಿಬಿಟ್ರು, ಆ ಮ್ಯಾನೇಜರು ನನ್ನ ಮುಖನೂ ನೋಡದೆ ತುಂಬಾ ಮೋಸ ಮಾಡಿ ನನಗೆ ಹೊರಗಡೆ ನಡೀರಿ ಅಂತ ಹೇಳಿ ಆಚೆನೆ ತಳ್ಳಿಬಿಟ್ರು. ನನಗೆ ತುಂಬ ನೋವಾಯಿತು, ನನಗೆ ಎಷ್ಟು ಮೋಸ ಮಾಡಿಬಿಟ್ರು ಗೊತ್ತಾ. ಕಷ್ಟಪಟ್ಟು ನಾನು ಸಾಲ ಮಾಡಿ ಹೂನ ಡೆಕೋರೇಷನ್ ಮಾಡಿದೆ, ಆದರೆ ಈ ಥರ ಮೋಸ ಮಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ ಮೀನಾ. ಸೂರ್ಯನ್ಗೆ ಕೋಪ ಬಂದು ಮೀನನ ಹತ್ರ ಬಂದು, ನೀನು ಕಳ್ತಾ ಇದೀಯಾ, ನೀನು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರೋ ದುಡ್ಡದು, ಅದು ಮೋಸ ಆಗಕ್ಕೆ ನಾನು ಬಿಡಲ್ಲ. ಯಾರದು ಮ್ಯಾನೇಜರು, ಅವನಿಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ, ಅವ್ನು ಹೇಗೆ ದುಡ್ಡು ಕೊಡಲ್ಲ ಅಂತ ನಾನು ನೋಡ್ತೀನಿ, ಅವ್ನು ಯಾವನ ಮ್ಯಾನೇಜರ್ ನಾನು ತೋರಿಸ್ಬಾ ಅಂತ ಹೇಳಿ ಮೀನಂಗೆ ಕೈ ಹಿಡ್ಕೊಂಡು ಎಳಿತಾನೆ. ಮೀನಾ ಹೇಳ್ತಾಳೆ, ರೀ ಬೇಡ ರೀ, ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ, ನಾನೇ ಹೋಗಿ ನಾಳೆ ಕೇಳ್ತೀನಿ ರೀ, ನೀವು ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಮೀನಾ. ಸೂರ್ಯ ಕೋಪ ಮಾಡ್ಕೊಂಡು, ಏನೋ ನಮ್ಮ ದುಡ್ಡನ್ನ ನಾವಿಸ್ಕೊಳ್ಳೋಕ್ಕೆ ನಾವು ಅವನ ಹತ್ರ ಭಿಕ್ಷೆ ಬೇಡಬೇಕಾ, ಅವನಿಗೆ ನಾನು ಬಿಡಲ್ಲ ಬಾ ಅಂತ ಹೇಳಿ ಮೀನಂಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ ಸೂರ್ಯ. ಎಳ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಮೀನಂಗೆ ಈ ಕಡೆ ಕಲ್ಯಾಣ ಮಂಟಪದ ಹತ್ರ ಬಂದು ನಿಲ್ಲಿಸ್ತಾನೆ ಕಾರು. ಮೀನು ಹೇಳ್ತಾಳೆ, ರೀ ಬೇಡ ರೀ, ಅರ್ಥ ಮಾಡ್ಕೊಳ್ಳಿ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ರಾತ್ರಿ ಅನ್ನೋದು ನೋಡದೆ ಮೀನನ್ನು ಹೇಳ್ಕೊಂಬರ್ತಾನೆ ಸೂರ್ಯ. ಮೀನಾ ಹೇಳ್ತಾಳೆ, ರೀ ಪ್ರಾಬ್ಲಮ್ ಆಗುತ್ತೆ ರೀ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ನೀನು ಮಾತಾಡಬೇಡ, ನೀನು ಫಸ್ಟ್ ಬಾ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾನೆ ಕಲ್ಯಾಣ ಮಂಟಪದೊಳಗಡೆ. ಕಲ್ಯಾಣ ಮಂಟಪದ ಹತ್ರ ಬಂದು ಮ್ಯಾನೇಜರ್ ಯಾರು ಅಂತ ಹೇಳಿದಾಗ ಆಚೆ ಬರ್ತಾ ಇರ್ತಾನೆ ಮ್ಯಾನೇಜರ್ನ ತೋರಿಸ್ಬಿಟ್ಟು, ಇವರೇನಾ ಅಂತ ಕೇಳಿದಾಗ ಹೌದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಮೀನಾ ಹೇಳಿದ ತಕ್ಷಣ ಆ ಮ್ಯಾನೇಜರ್ಗೆ ಮುಗ್ಗ ಹೊಡೆದ್ಬಿಟ್ಟು, ನನ್ನ ಹೆಂಡತಿ ಕಷ್ಟಪಟ್ಟು ಹಗಲು ರಾತ್ರಿ ಊಟ ಮಾಡದೆ ಅವ್ನು ಸಾಲ ಮಾಡಿ ಡೆಕೋರೇಷನ್ ಮಾಡಿದರೆ, ಹೂನ ಡೆಕೋರೇಷನ್ ಮಾಡಿದ್ರೆ, ನೀನು ನೋಡಿದ್ರೆ ನಮ್ಮ ಹೆಂಡತಿಗೆ ಮೋಸ ಮಾಡ್ತೀಯಾ ಅಂತ ಹೇಳಿ ಮುಗ್ಗ ಹೊಡೆದಾಗ, ಕಾಪಾಡಿ ಅಂತ ಹೇಳಿ ಕಲ್ಯಾಣ ಮಂಟಪದಲ್ಲಿ ಓಡ್ತಾನೆ. ಓಡಿದಾದ್ಮೇಲೆ ಅಲ್ಲೇ ಇದ್ದ ಒಂದು ಚಾಕು ತಗೊಂಡು, ನನ್ನ ಹೆಂಡತಿಗೆ ಮೋಸ ಮಾಡ್ತೀಯಾ ಅಂತ ಹೇಳಿ ಚಾಕು ಚುಚ್ಚಿಬಿಡ್ತಾನೆ. ಚಾಕು ಚುಚ್ಚಿದಾದ್ಮೇಲೆ ಮೀನಾ ಏನು ಅಂದರೆ, ಏನ್ರಿ ಅಂತ, ರೀ ಬಿಡ್ರಿ ಅಂತ ಹೇಳೋ ಅಷ್ಟರಲ್ಲಿ ಅಲ್ಲಿ ನೋಡಿದ್ರೆ ಮೀನಂಗೆ ಕನಸಾಗಿರುತ್ತೆ. ಕನಸಲ್ಲಿ ಎದ್ದು ನೋಡಿದಾಗ ಅದು ರಾತ್ರಿ ಮಲಗಿರೋದನ್ನ ಆ ಕಡೆ ಈ ಕಡೆ ನೋಡಿದಾಗ ಮನೆ ಆಗಿರುತ್ತೆ. ನೋಡಿದ್ರೆ ಇದು ಸದ್ಯಕ್ಕೆ ಕನಸ, ನಾನು ನಿಜ ಅನ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಮೀನಾ ಅಲ್ಲಿ ತುಂಬಾ ಶಾಕ್ ಆಗಿ ನೀರು ಕುಡಿದು ಕೂತ್ಕೊಂಡಿರ್ತಾಳೆ. ಅದೇ ಟೈಮಲ್ಲಿ ಸೂರ್ಯ ಫೋನ್ ಮಾಡ್ತಾನೆ. ಯಾಕೆ ಮೀನಾ, ಎಷ್ಟೊತ್ತಾದರೂ ಫೋನ್ ಮಾಡಿದ್ರು, ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಕೇಳಿದಾಗ, ಇಲ್ಲ ರೀ ಸ್ವಲ್ಪ ನಾನು ನಿದ್ದೆ ಮಾಡ್ತಿದ್ದೆ ಅಂತ ಹೇಳಿದಾಗ, ಹೌದಾ ಇವತ್ತು ಹೇಗಿತ್ತು ಕಲ್ಯಾಣ ಮಂಟಪದೆಲ್ಲ ವರ್ಕ್ ಆಯ್ತಾ, ದುಡ್ಡು ಬಂತಾ, ಎಲ್ಲರಿಗೂ ಕೊಟ್ಟ ಅಂತ ಹೇಳಿದಾಗ, ಇಲ್ಲ ರೀ ದುಡ್ಡು ಬಂದಿಲ್ಲ ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಮೀನಾ ಅಂತ ಹೇಳಿದಾಗ, ಇಲ್ಲ ರೀ ಅವ್ರ ಹತ್ರನೇ ಇದೆ, ನಾನು ಇನ್ನೂ ಇಸ್ಕೊಂಡಿಲ್ಲ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಹತ್ಕೊಂಡು ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಸೂರ್ಯ ಹೇಳ್ತಾನೆ, ಅಲ್ಲ ಈಗ ಸಾಲ ಬೇರೆ ತಗೊಂಡಿದ್ಯಾ, ಅವ್ರ ದುಡ್ಡು ಕೊಟ್ಟೆ ತಾನೆ ಅಂತ ಹೇಳಿದಾಗ ಮೀನಾ ಅಳ್ತಾ ಇರ್ತಾಳೆ. ಮೀನಾ ಏನು ಮಾತಾಡದೆ ಕೂತ್ಕೊಂಡಿರುವಾಗ ಸೂರ್ಯ ಹೇಳ್ತಾನೆ, ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದಾಗ, ಏನೂ ಪ್ರಾಬ್ಲಮ್ ಇಲ್ಲ ರೀ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಿದ್ಯಾ ಮೀನಾ, ನಾಳೆ ಕೊಡ್ತಾರಂತ ಹೇಳಿ ಸೂರ್ಯ ಹೇಳ್ತಾನೆ. ಮೀನಾ ಸೂರ್ಯಂಗೆ ಹೇಗೋ ಒಂದು ಮೇಂಟೈನ್ ಮಾಡಿ ಫೋನ್ ಕಟ್ ಮಾಡ್ತಾಳೆ. ಅದು ಆದಮೇಲೆ ತುಂಬಾ ಅಳ್ತಾ ಇರ್ತಾಳೆ ಮೀನಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಕುಸುಮನ ಹತ್ರ ಬರ್ತಾಳೆ. ಕುಸುಮ ಹೇಳ್ತಾಳೆ, ಏನಾಯ್ತಮ್ಮ ಅಂತ ಹೇಳಿದಾಗ ಎಲ್ಲ ಕೂಡ ಡೀಟೇಲ್ಸ್ ಇದ್ದಾಗ, ಕನಕ ಆ ಪತ್ರನ ಓದ್ಬಿಟ್ಟು, ಅಕ್ಕ ಅವ್ನು ಬೇಕಂತಾನೆ ಪ್ಲಾನಿಂಗ್ ಮಾಡಿ ಮೋಸ ಮಾಡಿರೋದು, ಅಲ್ಲ ಭಾವಂಗೆ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ, ಅಯ್ಯೋ ನಿಮ್ಮ ಭಾವಂಗೆ ಏನಾದರೂ ಹೇಳ್ದೆ ಅಂದರೆ, ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದರೆ ನಾಳೆ ನಿಮ್ಮ ಭಾವನೇ ಜೈಲಿಗೆ ಹೋಗೋದು, ಅದಕ್ಕೆ ನಾನೇನು ಹೇಳ್ತಾ ಇಲ್ಲ ಅಂತ ಹೇಳಿದಾಗ, ಸರಿ ಅಕ್ಕ ಒಂದು ಕೆಲಸ ಮಾಡೋಣ, ಈ ಪತ್ರ ಎತ್ಕೊಂಡು ಅಲ್ಲಿ ಅಕ್ಕಪಕ್ಕ ನಿಮ್ಮ ಅಕ್ಕಂದ್ರೆ ಇದ್ದಾರಲ್ಲ ಅವ್ರಿಗೆ ಕರ್ಕೊಂಡು ಅವನಿಗೆ ಮಾಡೋಣ ಅಂತೆ, ಅವನಿಗೆ ಏನೂ ಇಲ್ಲ, ಅವ್ನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋದಾಗ, ಕುಸುಮ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅಕ್ಕ ನಾನು ಬರ್ತೀನಿ ಅಂತ ಮಂಜು ಕೂಡ ಎದ್ದು ಹೇಳ್ತಾನೆ. ಸರಿ ಬನ್ನಿ ಹೋಗೋಣ ಅಂತೇಳಿ ಅಲ್ಲಿಂದ ಮೀನಾ ಕರ್ಕೊಂಡು ಹೋಗ್ತಾಳೆ. ಮೀನಾ ಪೊಲೀಸ್ ಹತ್ರ ಬಂದು ಡಾಕ್ಯುಮೆಂಟ್ಸನ್ನು ತೋರಿಸಿ, ಸರ್ ಈ ಥರ ಕಲ್ಯಾಣ ಮಂಟಪ ಅವರು ನನಗೆ ಈ ಥರ ಮೋಸ ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ, ಅಲ್ಲಮ್ಮ ನೀನು ಓದ್ಬಿಡ್ತಾನೆ ಸೈನ್ ಹಾಕಬೇಕು, ಇಲ್ಲಿ ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಡೀಟೇಲಾಗಿ ಬರೆದ್ಬಿಟ್ಟು ನೀನೇ ಸೈನ್ ಹಾಕಿರೋ ಥರ ಮಾಡಿದ್ದಾರೆ, ನೋಡಿದ್ರೆ ನೀನು ಈ ಥರ ಓದ್ದೇನೆ ನಿನ್ನ ಹತ್ರ ಸೈನ್ ಹಾಕೋ ತಪ್ಪು ತಾನೆ ಅಂತ ಹೇಳಿದಾಗ, ಇಲ್ಲ ಸರ್ ನಂಬಿಕೆಯಿಂದ ಸೈನ್ ಹಾಕ್ತೆ, ಆದರೆ ಈ ಥರ ಮಾಡ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ ಸರ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡಮ್ಮ
ಈಗಿನ ಕಾಲದಲ್ಲಿ ಯಾರಿಗೂ ನಂಬೋ ಹಾಗಿಲ್ಲ. ನೀನು ಈ ಥರ ಮಾಡಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ನಾನು ಏನಂತ ಮಾಡೋಕ್ಕಾಗತ್ತೆ, ನೀನೇ ಸೈನ್ ಹಾಕಿದ ಮೇಲೆ ನೋಡೋಣ, ಒಂದು ಸಲ ನಾನು ಕೇಳಿ ವಿಚಾರಿಸಿ ಮಾಡ್ತೀನಿ ಆಯಿತಾ ಅಂತ ಹೇಳಿದಾಗ, ಸರಿ ಸರ್ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸರ್ ಸರಿ ಬರ್ತೀನಿ ಅಂತ ಹೇಳಿ ಕೈ ಮುಕ್ಕೊಂಡು ಹೋಗ್ತಾಳೆ ಮೀನಾ. ಆಚೆ ಬಂದು ಮೀನಾ ಹೇಳ್ತಾಳೆ, ಮಂಜು ಏನು ಮಾಡೋದು, ಈಗ ನೋಡಿದ್ರೆ ಈ ಥರ ಆಯ್ತಲ್ಲ ಅಂತ ಹೇಳಿದಾಗ, ಹೌದಕ್ಕ ಪೊಲೀಸರು ಹೇಳೋದು ಸರಿಯಾಗಿದೆ ತಾನೇ, ನೀನು ಓದ್ಬಿಡ್ತಾನೆ ಸೈನ್ ಹಾಕಬೇಕು ಅಂತ ಹೇಳಿದಾಗ, ಹೌದಪ್ಪ ನಾನೇ ಬುದ್ಧಿ ಇಲ್ಲ, ನಾನೇನೋ ನಂಬಿಕೆ ಮೇಲೆ ಹಾಕಿದೆ, ಇಷ್ಟು ಓದಿದ್ರು ಕೂಡ ಒಳ್ಳೆ ಸ್ಕೂಲಲ್ಲಿ ಓದಿದ್ರು ಕೂಡ ನನಗೆ ಈ ಥರ ಪೆದ್ರು ಥರ ನಾನು ಸೈನ್ ಹಾಕ್ಬಿಟ್ಟೆ ಅಂತ ಹೇಳಿದಾಗ, ಅಕ್ಕ ನೀನೇನು ಮಾಡೋಕ್ಕಾಗತ್ತೆ ಹೇಳ್ಬಿಟ್ಟು, ನೀನೇನೋ ಒಳ್ಳೆ ನಂಬಿಕೆಸ್ರು ಅಂತ ಹೇಳಿ ಮಾಡಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ಅದೇ ಟೈಮಲ್ಲಿ ಸೂರ್ಯ ಫೋನ್ ಮಾಡ್ತಾನೆ. ಅಯ್ಯೋ ಭಾವ ಫೋನ್ ಮಾಡಿದ್ರಲ್ವ ಅಂತ ಹೇಳಿದಾಗ, ಅಯ್ಯೋ ಅವ್ರ ಹತ್ರ ನಾನು ಏನು ಹೇಳಿಲ್ಲ ಮಂಜ ಆ ವಿಷಯ, ಏನು ಮಾಡೋದು ಅಂತ ಹೇಳಿದಾಗ, ನಾರ್ಮಲಾಗಿ ಮಾತಾಡೋ ಅಂತ ಹೇಳಿ ಮಂಜ ಹೇಳ್ತಾನೆ. ಸರಿ ಹಲೋ ರೀ ಹೇಳಿ ಅಂತ ಹೇಳಿದಾಗ, ಏನು ಮೀನಾ ನನ್ನನ್ನು ಮರ್ತೇ ಬಿಟ್ಟಿದ್ಯಾ, ಫೋನ್ ಏನು ಮಾಡ್ತಾ ಇಲ್ಲ, ಏನು ಸಮಾಚಾರ, ಬಂತ ದುಡ್ಡು ಅಂತ ಹೇಳಿದಾಗ, ಹ್ಞೂ ರೀ ಅಂತ ಹೇಳಿ ಹೇಳ್ತಾಳೆ. ಕರೆಕ್ಟಾಗಿ ಹೇಳು ಎಲ್ಲರಿಗೂ ಕೊಟ್ಟ ದುಡ್ಡು ಅಂತ ಹೇಳಿದಾಗ, ಇಲ್ಲ ರೀ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ ಮೀನಾ, ಇನ್ನೆನ್ನೆ ಅಂದೆ ನಾಳೆ ಅಂತ, ಇವತ್ತು ಹೇಳ್ತಾ ಇದೆಯಾ ನಾಳೆ ಅಂತ, ಏನು ನಡೀತಾ ಇದೆ ಅಂತ ಹೇಳಿದಾಗ, ಇಲ್ಲ ರೀ ಯಾರೋ ದುಡ್ಡು ಕೊಡಬೇಕಾಯ್ತಂತೆ ಅವರು, ಅದಕ್ಕೆ ಅವ್ರಿಗೆ ಕೊಟ್ಟಿಲ್ವಂತೆ, ಅದಕ್ಕೆ ನನಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ, ನೀನು ಈಸ್ಕೋಬೇಕು ಮೀನಾ, ಅವತ್ತಿನ ಕೆಲಸಕ್ಕೆ ಅವತ್ತು ಈಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆದರೆ ಮೀನಾ ಯೋಚನೆ ಮಾಡಿಕೊಂಡು, ಇಲ್ಲ ರೀ ಕೊಡ್ತಾರಂತೆ ನಾಳೆ ಅಂತ ಹೇಳಿ ಹತ್ಕೊಂಡು ಹೇಳ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಯಾಕೋ ಮೀನಾ ನಿಂದು ಧ್ವನಿ ಸರಿ ಇಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳಿದಾಗ, ಏನೂ ಇಲ್ಲ ರೀ ಹಾಗೇನೂ ಇಲ್ಲ, ನನಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅಂತ ಹೇಳಿ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ನನಗೆ ಗೊತ್ತಾಯಿತು ಹಗಲು ರಾತ್ರಿ ನಿದ್ದೆ ಇಲ್ವಲ್ಲ, ಅದಕ್ಕೆ ನಿನಗೆ ಈ ಥರ ಆಗಿದೆ, ರೆಸ್ಟ್ ತಗೋ ಆಯ್ತಾ ಅಂತ ಹೇಳಿದಾಗ, ಸರಿ ರೀ ಅಂತ ಹೇಳಿ ಮೀನಾ ಹೇಳ್ತಾಳೆ. ಫೋನ್ ಕಟ್ ಮಾಡಿದ್ಮೇಲೆ ಮಂಜು ಹೇಳ್ತಾನೆ, ಅಕ್ಕ ಭಾವನ ಹತ್ರ ಹೇಳ್ಬೋದಾಗಿತ್ತಲ್ವ ಅಂತ ಹೇಳಿದಾಗ, ಬೇಡ ಮಂಜು ಅವರೇ ಕಷ್ಟಪಟ್ಟು ಹೊರಗಡೆ ಇದು ಟ್ರಿಪ್ಪಿಗೆ ಹೋಗಿದ್ದಾರೆ, ಈಗ ನಾನೇನಾದರೂ ಈ ಥರ ವಿಚಾರ ಹೇಳಿದೆ ಅಂದರೆ ಅವರು ಟ್ರಿಪ್ಪೆಲ್ಲ ಬಿಟ್ಬಿಟ್ಟು ಮನೆಗೆ ಬರ್ತಾರೆ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಅಂತ ಹೇಳಿದಾಗ, ನೋಡೋಣ ದೇವ್ರು ಅನ್ನೋದೊಬ್ರು ಇದ್ದಾರಲ್ವ, ಅವ್ರು ದೇವ್ರು ಏನಾದರೂ ಮಾಡ್ತಾರೆ, ನಾನು ದೇವ್ರು ನಂಬಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಮೀನಾ. ಮನೆಗೆ ಇನ್ನೇನು ಅಲ್ಲಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದಮೇಲೆ ಶಾಂತಿ ಹೇಳ್ತಾಳೆ, ಏನೇ ಎಲ್ಲೇ ಹೋಗಿದ್ದೆ ತಿರ್ಗಾಡೋಕ್ಕೆ, ಎಷ್ಟು ಗಂಟೆ ಆಯಿತು ನೀವು ಬರೋಕ್ಕೆ, ಮನೇಲಿ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಶಾಂತಿ ಹೇಳ್ತಾಳೆ, ಅಲ್ಲ ನಾವೇನು ಅಡುಗೆ ಮಾಡಬೇಕು, ನಾವೇನು ಊಟ ಮಾಡಬೇಕು, ನೀನು ಈ ಥರ ಹೋದೆ ಅಂದರೆ ನಾವೇನು ಮಾಡಬೇಕು ಅಂತ ಹೇಳಿದಾಗ, ನಾವೇ ಇರೋದೇ ಮರ್ತ್ಬಿಟ್ಟಿದೆ ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ಅತ್ತೆ ನಾನು ಮಾವಂಗೆ ಏನು ಮಾಡಿದ್ದೀನಿ ಅದನ್ನೇ ತಿನ್ನಿ ಅತ್ತೆ, ಯಾಕೆ ಎಕ್ಸ್ಟ್ರಾ ಮಾಡೋಕ್ಕೆ ಹೇಳ್ತೀರಾ ಅಂತ ಹೇಳಿ ಹೇಳ್ತಾಳೆ ಮೀನಾ. ಶಾಂತಿ ಹೇಳ್ತಾಳೆ, ಏನೇ ಕೊಬ್ಬಿಂದ ಮಾತಾಡ್ತಿದ್ಯಾ, ನನಗೆ ನೀನು ಈ ಥರ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ ಅಂತ ಹೇಳಿದಾಗ, ಯಾಕತ್ತೆ ನಿಮಗೆ ಗೊತ್ತಿಲ್ವಾ ಏನಾಗಿದೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ ನೀನು ಅಂತೇಳಿ ಶಾಂತಿ ಕೇಳ್ತಾಳೆ. ನಿಮಗೆ ಗೊತ್ತಿರಬೇಕಲ್ವಾ ನಾನು ಇಷ್ಟೊಂದು ಅಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ವಿಷಯ ತಿಳಿದಿರುತ್ತೆ ಅಂತ ಹೇಳಿದಾಗ, ನನಗೆ ಹೇಗೆ ವಿಷಯ ತಿಳಿದಿರುತ್ತೆ ಏನು ಅಂತ ಹೇಳಿದಾಗ, ಗೊತ್ತಿದ್ದಾರಲ್ಲ ವಿಶಾಲಕ್ಷಮ್ಮ ಅವರೆಲ್ಲ ನಿಮಗೆ ಹೇಳಿರ್ಬೋದಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ. ಅಂತ ಹೇಳ್ತಾಳೆ, ನನಗೆ ಯಾರು ಏನು ಹೇಳಿಲ್ಲ, ಏನು ಹೇಳ್ತಿದ್ದೀಯಾ, ಏನೇ ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಅದೇ ಟೈಮಲ್ಲಿ ರಂಗನಾಥ್ ಅವರು ಮೀನಾ ಅಂತ ಹೇಳಿ ಬರ್ತಾರೆ. ರಂಗನಾಥ್ ಅವ್ರು ಬಂದು, ತಗೊಳಮ್ಮ ಅಂತ ಹೇಳಿದಾಗ, ಏನು ಮಾವ ಬ್ರೆಡ್ ತಂದಿದ್ದೀರಾ ಅಂತ ಹೇಳಿದಾಗ, ಹೌದಮ್ಮ ಒಂದು ಅಂಗಡಿ ಹೋಗಿದ್ದೆ ನಾನು ನಂಬಿಕಸ್ತ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದೇನೋ ಐಟಮ್ ತೊಗೊಂಡು ಅವರು ಚಿಲ್ಲರೆ ಕೊಟ್ಟರು, ಆ ಚಿಲ್ಲರೆ ನೋಡಿದ್ರೆ ಹರಿದಿತ್ತು, ನಾನು ನೋಡಿದೆ ಮನೆಗೆ ಬಂದೆ, ಆದರೆ ನೋಡಿದ್ರೆ ಇವರು ಮನೆಗೆ ಬಂದು ನೋಡಿದ್ರೆ ನೋಟ್ ಫುಲ್ ಹರಿದಿತ್ತು, ನೀನೇ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಹೋಗಿ ಕೊಟ್ಟರೆ, ಆ ವ್ಯಕ್ತಿ ಇಲ್ಲ ನಾನು ಕೊಟ್ಟೇ ಇಲ್ಲ ಅಂತ ಆಣೆ ಎಲ್ಲ ತಿಂದ, ನಾನು ಅದಕ್ಕೆ ಅಂದ್ಕೊಂಡೆ ನಂಬಿಕೆ ಇರಬೇಕು ಆದರೆ ಇಷ್ಟೊಂದು ನಂಬಿಕೆ ಇರಬಾರ್ದು ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ಹೌದು ಮಾವ ಯಾರಿಗೂ ನಾವು ನಂಬಾರ್ದು, ನಂಬಿಕೆ ಇಟ್ಟರೆ ಈ ಥರ ಆಗೋದು ನಮಗೆ ಅಂತ ಹೇಳಿ ಹೇಳ್ತಾಳೆ. ನಾನು ಏನು ಮಾಡಿದೆ ಗೊತ್ತಮ್ಮ ಮೀನಾ ಅಂತ ಹೇಳಿದಾಗ, ಏನು ಮಾಡಿದ್ರಿ ಮಾವ ಅಂತ ಹೇಳಿ ಮೀನಾ ಕೇಳಿದಾಗ, ನಾನು ಆ ನೋಟ್ನ ತಂದು ಮನೆಗೆ ಬಂದು ಅದನ್ನು ಟೇಪ್ ಹಾಕಿ ಅವನಿಗೆ ಕೊಟ್ಟೆ, ಅದನ್ನು ಕೊಟ್ಟಾದ್ಮೇಲೆ ಅವನು ಕೂಡ ಚಿಲ್ಲರೆ ಕೊಟ್ಟ, ಈಗ ಗೊತ್ತಾಯ್ತಾ, ತಪ್ಪು ಮಾಡಿದವ್ರಿಗೆ ತಪ್ಪಿಂದಾನೇ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದಾಗ, ಶಾಂತಿ ಹೇಳ್ತಾಳೆ, ನೀವು ಈ ಥರ ಮಾಡಿದ್ರಾ, ನೀವು ಹೇಳಿದ್ರೆ ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದಾಗ, ಒಳ್ಳೆಯವರಿಗೆ ಒಳ್ಳೆ ದಾರಿಯಿಂದ ಹೋಗಬೇಕು, ಈ ಕೆಟ್ಟವರಿಗೆ ಕೆಟ್ಟ ದಾರಿಯಿಂದನೇ ಹೋಗಬೇಕು ಗೊತ್ತಾಯ್ತಾ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು. ಮೀನಾ ಹೇಳ್ತಾಳೆ, ಹೌದು ಮಾವ ಯಾಮರ್ಸ್ದವ್ರಿಗೆ ಯಾಮರ್ಸ್ಬೇಕಾಗಿ ಬರೋ ಅವಶ್ಯಕತೆ ಬರುತ್ತೆ ಅಂತ ಹೇಳಿದಾಗ, ಏನಮ್ಮ ಮೀನಾ ನೀನೇನಾದರೂ ಯಾವ್ದಾದ್ರು ವಿಷಯಕ್ಕೆ ಯಾಮರಿದ್ಯಾ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ. ಮೀನಾ ಹೇಳ್ತಾಳೆ, ಹಾಗೇನೂ ಇಲ್ಲ ಮಾವ, ಆದರೆ ನಾನು ಈಗ ಬುದ್ಧಿ ಕಲ್ತಿದ್ದೀನಿ ಅಂತ ಹೇಳ್ತಾರೆ ಮೀನಾ ಯೋಚನೆ ಮಾಡಿಕೊಂಡು ಅಡುಗೆ ರೂಮಿಗೆ ಬಂದಾಗ, ಅದೇ ಟೈಮಲ್ಲಿ ಫೈನಾನ್ಷಿಯರ್ ಫೋನ್ ಮಾಡ್ತಾರೆ. ಫೈನಾನ್ಷಿಯರ್ ಫೋನ್ ಮಾಡಿದಾಗ, ಅಯ್ಯೋ ಫೈನಾನ್ಷಿಯರ್ ಫೋನ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ರಿಸೀವ್ ಮಾಡ್ತಾಳೆ ಮೀನಾ. ಹಲೋ ಅಂತ ಹೇಳಿದಾಗ, ಏನಮ್ಮ ಮದುವೆನೂ ಮುಗೀತು, ನೀನು ತೊಗೊಂಬಂದು ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ, ಎಲ್ಲಿ ಅಮೌಂಟು ಅಂತ ಹೇಳಿದಾಗ, ಇಲ್ಲ ಸರ್ ಅವ್ರು ಇನ್ನೂ ಕೊಟ್ಟಿಲ್ಲ, ಈಗ ಅವ್ರು ಕರೆದಿದ್ದಾರೆ ಹೋಗಿ ಇಸ್ಕೊಂಬಂದು ಕೊಡ್ತೀನಿ ಸರ್ ಅಂತ ಹೇಳಿದಾಗ, ನಾನೇನೋ ಒಳ್ಳೆಯವ್ರು ಅಂತ ಕೊಟ್ಟೆಮ್ಮ, ನೋಡು ನಾನೀಗ ಟೈಮ್ ಕೊಡ್ತಾ ಇದ್ದೀನಿ, ಇವತ್ತು ಎಷ್ಟೊತ್ತಿದ್ರು ನನಗೆ ದುಡ್ಡು ಬೇಕು ಅಂತ ಹೇಳಿದಾಗ, ಸರಿ
ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿ ಮೀನಾ ಆಚೆ ಬರ್ತಾಳೆ. ಮೀನಾ ಬೈಕ್ ಎತ್ಕೊಂಡು ಇನ್ನೇನು ಆಚೆ ಹೋಗ್ಬೇಕು ಅಂತ ಹೇಳಿದಾಗ ಅವರು ಅಂದರೆ ಮೀನಾ ಫ್ರೆಂಡ್ಸು ಹೂ ಕಟ್ಟೋರು ಮೀನಾ ಅಂತ ಹೇಳಿ ಬರ್ತಾರೆ. ಏನಕ್ಕ ಏನು ಸಮಾಚಾರ ಅಂತ ಹೇಳಿದಾಗ ಮೀನಾ ನೀನು ಈ ಥರ ಬೇಜಾರು ಮಾಡ್ಕೋಬೇಡ, ನಾ ಹೇಳೋದನ್ನು ಕೇಳ್ತೀಯಾ ಸ್ವಲ್ಪ ಅಂತ ಹೇಳಿದಾಗ ಹೇಳಕ್ಕ ಅಂತ ಹೇಳಿ ಹೇಳ್ತಾಳೆ. ಅದೇ ನಾವು ಕೇಳೋಕ್ಕಿಂತ ಮುಂಚೆ ನೀನೇ ದುಡ್ಡು ಕೊಡ್ತಾ ಇದ್ದೆ, ಆದರೆ ಇವತ್ತು ನಾನೇ ಕೇಳ್ತಾ ಇದ್ದೀನಿ. ಸ್ವಲ್ಪ ನನ್ನ ಮಕ್ಕಳಿಗೆ ಹುಷಾರಿಲ್ಲ, ನನ್ನ ಮಗಳಿಗೆ ಅದೇನೋ ಆ ಟೆಸ್ಟು ಈ ಟೆಸ್ಟು ಅಂತ ಹೇಳಕ್ಕೆ ಹೇಳಿದ್ದಾರೆ, ಆ ಹುಷಾರಿಲ್ಲ ಅವಳಿಗೆ, ಸ್ವಲ್ಪ ಬೇಕಿತ್ತು ಅಮೌಂಟು ಅಂತ ಹೇಳಿದಾಗ ಸರಿ ಅಕ್ಕ ನಾನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಡ್ತೀನಿ ಸ್ವಲ್ಪ ಅಂತ ಹೇಳಿ ಹೇಳ್ತಾಳೆ. ಅವ್ರು ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿದಾಗ ಅವರು ಈ ಕುಸುಮನ್ ಮನೆಗೆ ಬರ್ತಾಳೆ ಮೀನಾ ಕುಸುಮನ್ ಮನೆಗೆ ಬಂದು ಅಲ್ಲಿ ದುಡ್ಡು ಇಸ್ಕೊಂಡು ಅವರಿಗೆಲ್ಲ ಕೊಟ್ಟು ನೀವು ಫಸ್ಟು ನಿಮ್ಮ ಮಕ್ಳಿಗೆ ಹುಷಾರು ಅಂದರೆ ನಿಮ್ಮ ಮಗಳಿಗೆ ಹುಷಾರು ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾಳೆ. ಕಳಿಸಿದಾದ್ಮೇಲೆ ಇಲ್ಲಿ ಪ್ಲಾನಿಂಗ್ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.